ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈಸಿಯಾದ, ಆರೋಗ್ಯಕರವಾದ ಹಾಗೂ ಟೇಸ್ಟಿಯಾದ ಸ್ನ್ಯಾಕ್ ಅಥವಾ ಸೈಡ್ ಡಿಶ್ ಮಾಡಬೇಕಂತಾದರೆ ತಟ್ಟನೆ ನಮ್ಮ ಮನಸ್ಸಿಗೆ ಬರುವುದು ಮೊಟ್ಟೆ. ಮೊಟ್ಟೆಯಿಂದ ಮಾಡುವ ಪ್ರತಿಯೊಂದು ರೆಸಿಪಿಗಳು ಕೂಡ ಎಕ್ಸಲೆಂಟ್ ಆಗಿರ್ತದೆ. ಇವತ್ತು ಅಂಥವುದೇ ಒಂದು ಸೈಡ್ ಡಿಶ್ ಎಗ್ ಪೆಪ್ಪರ್ ಮಸಾಲ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ತುಂಬ ಸಿಂಪಲ್ ಆದ ಈ ಡಿಶ್ ಇದೆಯಲ್ಲ, ರುಬ್ಬದೆ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಕಡಿಮೆ ಸಮಯದಲ್ಲಿ ತಯಾರಿಸಬಹುದು. ಬ್ಯಾಚುಲರ್ಸ್ಗಳಿಗೆ ಕೂಡ ಇದು ಸೂಕ್ತವಾದ ರೆಸಿಪಿ. ಬನ್ನಿ ತಯಾರಿಸುವ ವಿಧಾನ ನೋಡೋಣ. ಮೊದಲಿಗೆ ಪ್ಯಾನಲ್ಲಿ 3 ದೊಡ್ಡ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿ ಫ್ಲೇಮನ್ನು ಆನ್ ಮಾಡುವ. ಇಲ್ಲಿ ಎಣ್ಣೆ ಬಿಸಿಯಾಗುವಾಗ ಇದರಲ್ಲಿ ಕೆಲವು ಹುಡಿಗಳನ್ನು ಸೇರಿಸಬೇಕು. ಇಲ್ಲಿ ಒಂದು ಚಿಕ್ಕ ಪ್ಲೇಟಲ್ಲಿ ಸ್ವಲ್ಪ ಉಪ್ಪಿನ ಹುಡಿ, 1/4 ಸ್ಪೂನಷ್ಟು ಅರಿಶಿನ ಹುಡಿ, 1 ಟೀ ಸ್ಪೂನಷ್ಟು ಕಾಳು ಮೆಣಸಿನ ಹುಡಿ ಇವಿಷ್ಟನ್ನು ಇಟ್ಟಿದ್ದೇನೆ. ಇದನ್ನಿಲ್ಲಿ ಕಾದ ಎಣ್ಣೆಯಲ್ಲಿ ಸೇರಿಸುವ. ಇದರ ಜೊತೆಗೆ ಒಂದು 10ರಿಂದ 15 ಕರಿಬೇವಿನ ಎಲೆಯನ್ನು ಸಹ ಸೇರಿಸಬೇಕು. ಲೋ ಫ್ಲೇಮಲ್ಲಿ ಇದನ್ನು ಒಂದು ಅರ್ಧದಿಂದ 1 ನಿಮಿಷಗಳ ಕಾಲ ಹುರ್ಕೊಳ್ಳುವ. ಈ ರೆಸಿಪಿಗೆ ಇಲ್ಲಿ 4 ಬೇಯಿಸಿದ ಮೊಟ್ಟೆಗಳನ್ನು ಬಳಸ್ತಾ ಇದ್ದೇನೆ. ಮೊಟ್ಟೆಗಳನ್ನು ಈ ರೀತಿ 2 ಭಾಗವಾಗಿ ಮಾಡಿದ್ದೇನೆ. ನೀವು ಬೇಕಾದರೆ ಈ ಮೊಟ್ಟೆಯ 4 ಪೀಸಸ್ ಸಹ ಮಾಡ್ಬೋದು. ಇದನ್ನಿಲ್ಲಿ ಪ್ಯಾನಲ್ಲಿ ಈ ರೀತಿ ಒಂದೊಂದಾಗಿ ಸೇರಿಸುವ. ಎಲ್ಲ ಸ್ಲೈಸಸನ್ನು ಸೇರಿಸಿದ ನಂತರ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ 1 ನಿಮಿಷ ಹುರ್ಕೊಳ್ಬೇಕು. ಈಗ ನೋಡಿ, ಒಂದು ಬದಿ ಫ್ರೈ ಆಗಿದೆ. ಈಗ ಇದನ್ನು ಕವಚಿ ಇನ್ನೊಂದು ಬದಿ ಕೂಡ ಫ್ರೈ ಮಾಡಬೇಕು. 2 ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನೋಡಿ, 2 ಬದಿ ಕೂಡ ಚೆನ್ನಾಗಿ ಲೈಟಾಗಿ ಕೆಂಪಗಾಗಿದೆ. ಇಷ್ಟಾಗುವಾಗ ಇದನ್ನು ಪ್ಯಾನಿಂದ ತೆಗೆದು ಒಂದು ಪ್ಲೇಟಲ್ಲಿ ಇಡುವ. ಈ ರೀತಿ ಉಪ್ಪು ಖಾರ ಸೇರಿಸಿ ಫ್ರೈ ಮಾಡುವುದರಿಂದ ಮೊಟ್ಟೆ ಇದೆಯಲ್ಲ ಸಪ್ಪೆ ಎನಿಸುವುದಿಲ್ಲ. ನೆಕ್ಸ್ಟ್ ನೋಡಿ, ಅದೇ ಪ್ಯಾನಲ್ಲಿ ನೀರುಳ್ಳಿಯನ್ನು ಹುರ್ಕೊಳ್ಬೇಕು. ಎಣ್ಣೆ ಇಲ್ಲಿ ಉಳಿದಿದೆ, ಪುನಃ ನಾನು ಸೇರಿಸ್ತಾ ಇಲ್ಲ. ಈಗ 2 ಗಡ್ಡೆಯ ನೀರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಟದನ್ನು ಸೇರಿಸಬೇಕು. ನೀರುಳ್ಳಿ ಜೊತೆಗೆ ಸಣ್ಣಗೆ ಹೆಚ್ಚಿಟ್ಟ 1 ಹಸಿಮೆಣಸನ್ನು ಸೇರಿಸುವ ಹಾಗೂ ಇದನ್ನು ಕೂಡ ಫ್ರೈ ಮಾಡುವ. ಇದಕ್ಕೆ ಪುನಃ ನಾವು ಸ್ವಲ್ಪ ಕರಿ ಲೀವ್ಸನ್ನು ಸೇರಿಸ್ತಾ ಇದ್ದೇನೆ. 1-2 ಗರಿಯ ಕರಿಬೇವಿನ ಎಲೆಯನ್ನು ಇದರಲ್ಲಿ ಸೇರಿಸಿಕೊಳ್ಳುವ. ಎಲ್ಲವನ್ನು ಲೈಟಾಗಿ ಫ್ರೈ ಮಾಡಿಕೊಳ್ಬೇಕು. 1-2 ನಿಮಿಷ ಇದನ್ನು ಹುರಿದಾದ ಮೇಲೆ ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸುವ. ಇದನ್ನು ಸಹ ಫ್ರೈ ಮಾಡಿಕೊಳ್ಳುವ. ಶುಂಠಿ ಬೆಳ್ಳುಳ್ಳಿಯ ರಾ ಸ್ಮೆಲ್ ಹೋಗುವವರೆಗೆ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಇಲ್ಲಿ ನೋಡಿ, ನೀರುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಇಷ್ಟಾಗುವಾಗ ಇದರಲ್ಲಿ 2 ಟೊಮೆಟೊ ಹಾಗೂ ಒಂದು ಅರ್ಧ ಕ್ಯಾಪ್ಸಿಕಮನ್ನು ಈ ರೀತಿ ಮೀಡಿಯಮ್ ಸೈಜಿದು ಪೀಸಸ್ ಮಾಡಿ ಇದರಲ್ಲಿ ಸೇರಿಸಿ ಫ್ರೈ ಮಾಡಿಕೊಳ್ಬೇಕು. ನೀರುಳ್ಳಿ ಜೊತೆಗೆ ಟೊಮೆಟೊ ಹಾಗೂ ಕ್ಯಾಪ್ಸಿಕಮನ್ನು ಸಹ ಫ್ರೈ ಮಾಡಬೇಕು. ಜಾಸ್ತಿ ಫ್ರೈ ಆಗೋ ಅಗತ್ಯ ಇಲ್ಲ, ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಈಗ ಇದರಲ್ಲಿ ಕೆಲವು ಹುಡಿಗಳನ್ನು ಸಹ ಸೇರಿಸುವ. ಫ್ಲೇಮ್ ಲೋ ಮಾಡಿ ಇದರಲ್ಲಿ 1 ಸ್ಪೂನಷ್ಟು ಕೊತ್ತಂಬರಿ ಹುಡಿ, ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಹುಡಿ, ಅರ್ಧ ಸ್ಪೂನ್ ಜೀರಿಗೆ ಹುಡಿ, ಸ್ವಲ್ಪವೇ ಉಪ್ಪು, 1 ಟೀ ಸ್ಪೂನಷ್ಟು ಕುಟ್ಟಿ ಪುಡಿ ಮಾಡಿದ ಕಾಳು ಮೆಣಸಿನ ಹುಡಿ ಇವಿಷ್ಟನ್ನು ಸೇರಿಸುವ. ಈ ಹುಡಿಗಳನ್ನು ಸೇರಿಸಿದ ನಂತರ ನೀರುಳ್ಳಿ ಟೊಮೆಟೊ ಜೊತೆಗೆ ಇದನ್ನು ಒಂದು ಅರ್ಧ ನಿಮಿಷ ಹುರಿದ್ರೆ ಸಾಕು. ಈಗ ಇದರಲ್ಲಿ ನೀರನ್ನು ಸೇರಿಸಬೇಕು. 1-2 ಕಪ್ಪಷ್ಟು ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ ಇದನ್ನು ಕುದಿಸಿಕೊಳ್ಳುವ. ಕ್ಯಾಪ್ಸಿಕಮ್ ಇದೆಯಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಹಾಗೂ ಮಸಾಲೆಗೆ ಚೆನ್ನಾಗಿ ಕುದಿ ಬಂದರೆ ಸಾಕು. ಈಗ ಲಿಡ್ ಮುಚ್ಚಿ ಇದನ್ನು ಇಲ್ಲಿ ಕುದಿಸಿಕೊಳ್ತಾ ಇದ್ದೇನೆ. 3 ನಿಮಿಷ ಬಿಟ್ಟು ಗ್ರೇವಿ ನೋಡಿ ಇಲ್ಲಿ ಕುದಿಯಲು ಪ್ರಾರಂಭವಾಗಿದೆ. ಈಗ ನಾವು ಇದರಲ್ಲಿ ಹುರಿದಿಟ್ಟ ಮೊಟ್ಟೆಗಳನ್ನು ಒಂದೊಂದಾಗಿ ಸೇರಿಸುವ ಹಾಗೂ ಇದನ್ನು ಈ ಮಸಾಲೆ ಜೊತೆಗೆ ಚೆನ್ನಾಗಿ ಬೇಯಿಸಿಕೊಳ್ಬೇಕು. ಮೊಟ್ಟೆ ಸೇರಿಸಿದ ನಂತರ ಸ್ವಲ್ಪ ಕಾಳು ಮೆಣಸಿನ ಹುಡಿಯನ್ನು ಈ ರೀತಿ ಮೇಲಕ್ಕೆ ಸೇರಿಸುವ ಹಾಗೂ ಒಂದು ಅರ್ಧ ಲಿಂಬೆ ರಸವನ್ನು ಸಹ ಸೇರಿಸಿ ಸಣ್ಣಗೆ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪನ್ನು ಸಹ ಮೇಲೆ ಈ ರೀತಿಯಲ್ಲಿ ಉದುರಿಸಿಕೊಳ್ಬೇಕು. ಮೆಲ್ಲನೆ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಫ್ಲೇಮನ್ನು ನಾವು ಈಗ ಹೈಯಲ್ಲಿ ಇಡಬೇಕು. ಗ್ರೇವಿ ನೋಡಿ ಈಗ ಸ್ವಲ್ಪ ಗಾಢವಾಗಿ ಬಂದಿದೆ. ಮತ್ತಷ್ಟು ಹೊತ್ತು ಇದನ್ನು ಕುದಿಸಿಕೊಳ್ಳುವ. ನೀವು ಚಪಾತಿ, ಪರೋಟ, ರೈಸ್ ಜೊತೆಗೆ ಸರ್ವ್ ಮಾಡೋದಾದರೆ ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ನೀವು ಸ್ಟಾರ್ಟರ್ ಆಗಿ ಇದನ್ನು ಬಳಸೋದಾದರೆ ಪುನಃ 1-2-3 ನಿಮಿಷ ಹೈ ಫ್ಲೇಮಲ್ಲಿ ಇದನ್ನು ಕುದಿಸಿ ಇದರ ನೀರಿದೆಯಲ್ಲ ಕಂಪ್ಲೀಟಾಗಿ ಡ್ರೈ ಮಾಡಬೇಕು. ಈಗ ನೋಡಿ, ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಗ್ರೇವಿ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟ್ ಆಗಿದೆ. ಇಷ್ಟಾಗುವಾಗ ಫ್ಲೇಮನ್ನು ಆಫ್ ಮಾಡುವ. ತುಂಬ ಸಿಂಪಲ್ ಹಾಗೂ ಟೇಸ್ಟಿಯಾದ ಎಗ್ ಪೆಪ್ಪರ್ ಮಸಾಲ ಇಲ್ಲಿ ರೆಡಿಯಾಗಿದೆ. ಬಹಳ ಸರಳ ಸುಲಭವಾದ ಈ ಡಿಶ್ ಇದೆಯಲ್ಲ,
ರೋಟಿ, ಚಪಾತಿ, ಅನ್ನದ ಜೊತೆಗೆ ಒಳ್ಳೆ ಟೇಸ್ಟ್ ಕೊಡ್ತದೆ. ನೀವಿದನ್ನು ಸ್ವಲ್ಪ ಡ್ರೈ ಮಾಡಿ ಸ್ಟಾರ್ಟರ್ ಆಗಿ ಸಹ ಸರ್ವ್ ಮಾಡ್ಬೋದು. ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ. ಚಾನಲನ್ನು ಹೊಸದಾಗಿ ನೋಡ್ತಾ ಇರುವವರು ಹಾಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.